ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ಗೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳಿದ್ದಂತಹ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಸಾಕಷ್ಟು ಮಂದಿ ಮಾಧ್ಯಮದೊಂದಿಗೆ ಆನ್ ರೆಕಾರ್ಡ್ ಆಫ್ ದ ರೆಕಾರ್ಡ್ ತಮ್ಮ ಭಾವನೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಬೇಕು ಅನ್ನೋದು ಇವರ ಆಗ್ರಹ. ದೆಹಲಿಗೆ ಹೋಗಿ ಬಂದವರು ಏನು ಹೇಳಿದ್ರು ಪವರ್ ಫೈಟ್ ವಿಚಾರದಲ್ಲಿ? ರಿಪಬ್ಲಿಕ್ನಲ್ಲಿ ಡಿಕೆಶಿ ಆಪ್ತ ಶಾಸಕರ ಎಕ್ಸ್ಕ್ಲೂಸಿವ್ ಮಾತು. ರಾಜ್ಯ ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಏನು ಸಾಕಷ್ಟು ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಕಳೆದ 3 ದಿನಗಳಿಂದ ದೆಹಲಿಗೆ ಏನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲ ಶಾಸಕರ ಒಂದು ತಂಡ ದೆಹಲಿಗೆ ಭೇಟಿ ಕೊಟ್ಟಿತ್ತು. ಅದರಲ್ಲಿ ಆನೇಕಲ್ ಶಾಸಕರಾಗಿರ್ತಕ್ಕಂಥ 3 ಬಾರಿ ಶಾಸಕರಾಗಿ ಗೆದ್ದಿರುವಂತಹ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ದೆಹಲಿಯಿಂದ ಈಗ ವಾಪಸ್ ಆಗಿದ್ದಾರೆ. ಅವನ್ನೇ ನಾನು ಮಾತಾಡ್ತೇನೆ. ಸರ್, ಈಗ ದೆಹಲಿಯಲ್ಲಿ ನಿಮ್ಮ ಭೇಟಿ ಉದ್ದೇಶ ಏನಾಗಿತ್ತು? ಜೊತೆಗೆ ಡಿಕೆ ಶಿವಕುಮಾರ್ ಪರವಾಗಿ ಏನಾದರೂ ಒಂದು ಒಳ್ಳೆ ಖುಷಿಯಾದ ವಿಚಾರ ಬಂತ? ಕೇಳಿ, ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ನಾವು ಹೋಗಿದ್ದು ನಾನು ಮಂತ್ರಿ ಆಗಬೇಕು, ನನಗೆ ಅವಕಾಶ ಮಾಡಿಕೊಡಿ, ನಾನು ಕೂಡ ಪಕ್ಷದಲ್ಲಿ ಸೀನಿಯರಿಟಿ ಇದ್ದೀನಿ, 2 ಸಾರಿ ಸೋತು 3 ಸಾರಿ ಕಂಟಿನ್ಯೂಷನ್ ಆಗಿ 13, 18, 23ರಲ್ಲಿ ನಾನು ಗೆದ್ದಿದ್ದೀನಿ, ನನಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮಾನ್ಯ ಖರ್ಗೆ ಸಾಹೇಬ್ರನ್ನ ಬೇರೆಯವ್ರನ್ನೆಲ್ಲ ಭೇಟಿ ಮಾಡಿ ನನ್ನ ಅಹವಾಲನ್ನು ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಆ ವೈಯಕ್ತಿಕವಾಗಿ ನನ್ನ ಒಂದು ಮಂತ್ರಿಗಿರಿ ಕೇಳಲಿಕ್ಕೆ ಹೋಗಿದ್ದೀನಿ. ಅದು ಬಿಟ್ಟರೆ ಬೇರೆ ನಮಗೇನು ಅದ್ರ ಬಗ್ಗೆ ಬೇರೆ ಮಾಹಿತಿಗಳು ನನಗಿಲ್ಲ. ಈಗ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಯಾರನ್ನೆಲ್ಲ ಭೇಟಿ ಮಾಡಿದ್ರಿ? ಇದರಲ್ಲಿ ಈ ವಿಚಾರ ಏನಾದರೂ ಬಂತ? ಸಿಎಂ ಬದಲಾವಣೆ ಯಾವಾಗ ಆಗ್ಬೋದು? ಇಲ್ಲ, ನಮಗೆ ಸಿಎಂ ಬದಲಾವಣೆ ಅವೆಲ್ಲನೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ಗೆ ಸೇರಿರ್ತಕ್ಕಂಥದ್ದು. ನಮ್ಮ ಪಕ್ಷದ ಹೈಕಮಾಂಡು ಏನು ಮಾಡ್ತಾರೆ ಬಿಡ್ತಾರೆ ಅನ್ನುವಂಥದ್ದು ಅವ್ರು ಸೇರಿರ್ತಕ್ಕಂಥದ್ದು. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಮಾನ್ಯ ಖರ್ಗೆ ಸಾಹೇಬ್ನೆಲ್ಲ ಭೇಟಿ ಮಾಡಿ ನನ್ನ ಒಂದು ಅಹವಾಲನ್ನು ಹೇಳ್ಬಿಟ್ಟು ಬಂದಿದ್ದೀನಿ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು 136 ಜನ ಶಾಸಕರು ಗೆಲ್ಲಬೇಕಾದ್ರೆ ಡಿಕೆ ಶಿವಕುಮಾರ್ ಪ್ರಯತ್ನ ಸಾಕಷ್ಟಿದೆ ಅಂತಕ್ಕಂಥದ್ದು ಎಲ್ಲ ಶಾಸಕರು ಹೇಳುವಂಥ ಮಾತು. 100 ಅಲ್ಲ 200% ಅವರ ಒಂದು ಶ್ರಮ ಇದೆ. ಅವರು ರಾತ್ರಿ ಆಗಲು ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅದು ಪವರ್ ಶೇರಿಂಗು ಇನ್ನೊಂದು ಮತ್ತೊಂದು ತೀರ್ಮಾನ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಯಾವಾಗ ಆಗ್ಬೋದು ಸರ್? ಸಿಎಂ ಆಗ್ಬೇಕಾ ಬೇಡವಾ ಡಿಕೆ ಅವರು? ಅದು ನಮಗೆ ಗೊತ್ತಿಲ್ಲ. ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಪವರ್ ಶೇರಿಂಗ್ ವಿಚಾರ. ಈ ನಿಟ್ಟಿನಲ್ಲಿ ಏನು ದೆಹಲಿಗೆ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಬಣ ಹೋಗಿದ್ದಾರೆ ಅಂತಕ್ಕಂಥ ಎನ್ನಲಾದಂತಹ ನೆಲಮಂಗ ಶಾಸಕರು ಕೂಡ ಈ ಒಂದು ತಂಡದಲ್ಲಿ ಹೋಗಿದ್ರು. ಈಗ ಅವರೇ ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ನೀವು ಕೂಡ ದೆಹಲಿಗೆ ಹೋಗಿದ್ರಿ, ಏನಕ್ಕೆ ಹೋಗಿದ್ರಿ? ಜೊತೆಗೆ ಪವರ್ ಶೇರಿಂಗ್ ಯಾವಾಗ ಆಗುತ್ತೆ ಸರ್? ನಾನು ಶಿವಣ್ಣ ಅವ್ರ ಜೊತೆ, ನಾನು MLC ರವಿ ಅವರು ಎಲ್ಲ ಒಟ್ಟಿಗೆ ಹೋಗಿ ಬಂದು ದೆಹಲಿಗೆ ಹೋಗಿ ಮಾನ್ಯ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ಕೊಂಡು ಬಂದ್ವಿ. ಪವರ್ ಶೇರಿಂಗು ಎಲ್ಲ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಯಾವಾಗ ಮಾಡ್ತಾರೆ, ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಪಕ್ಷದ ಹೈಕಮಾಂಡ್ನವರು, ರಾಹುಲ್ ಗಾಂಧಿ ಅವರವರು, ಮಾನ್ಯ ಖರ್ಗೆ ಸಾಹೇಬರು, ಉಳಿದಂಥ ಏನು ದೆಹಲಿ ಮಟ್ಟದ ನಾಯಕರು ಅದನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸರ್, ಯಾಕಂದರೆ ರಾಜ್ಯದಲ್ಲಿ 136 ಜನ ಶಾಸಕರು ಬರಬೇಕಂದ್ರೆ ಡಿಕೆ ಶಿವಕುಮಾರ್ ಕೂಡ ಸಾಕಷ್ಟು ಒಂದು ಹೋರಾಟ ಇದೆ, ಜೊತೆಗೆ ಪ್ರಯತ್ನ ಕೂಡ ಇದೆ. ಜೊತೆಗೆ 2.5 ವರ್ಷ ಪವರ್ ಶೇರಿಂಗ್ ವಿಚಾರ ಇದೆಲ್ಲ ಚರ್ಚೆಗಳಾಗ್ತಾ ಇದೆ. ಜೊತೆಗೆ ಅಲ್ಲಿ ಏನು ದೆಹಲಿಯಲ್ಲಿ ನೀವು ಹೋಗಿ ವರಿಷ್ಠನ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಇವೆಲ್ಲ ಏನಾದರೂ ಚರ್ಚೆ ಆಯಿತು? ನಾವು ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಶಾಸಕರು ಚರ್ಚೆ ಮಾಡಲಿಲ್ಲ. ಅವರವರು ಈಗ ನಮ್ಮ ಬಾಲಣ್ಣವರು ಅವರು ವಿನಂತಿಯನ್ನು ಮಾಡಿರ್ತಾರೆ. ಶಿವಣ್ಣವರು ಅವ್ರೇನು ಸೀನಿಯಾರಿಟಿ ಐತೆ ಅದನ್ನು ಪಕ್ಷದಲ್ಲಿ ಏನು ಅವರಿಗೆ ಕೇಳಬೇಕು ಅದನ್ನು ಕೇಳಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಥರದ ಚರ್ಚೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾವುದೇ ಥರದ ಚರ್ಚೆ ನಡೀಲಿಲ್ಲ. ಈಗ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ಗೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳಿದ್ದಂತಹ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಸಾಕಷ್ಟು ಮಂದಿ ಮಾಧ್ಯಮದೊಂದಿಗೆ ಆನ್ ರೆಕಾರ್ಡ್ ಆಫ್ ದ ರೆಕಾರ್ಡ್ ತಮ್ಮ ಭಾವನೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಬೇಕು ಅನ್ನೋದು ಇವರ ಆಗ್ರಹ. ದೆಹಲಿಗೆ ಹೋಗಿ ಬಂದವರು ಏನು ಹೇಳಿದ್ರು ಪವರ್ ಫೈಟ್ ವಿಚಾರದಲ್ಲಿ? ರಿಪಬ್ಲಿಕ್ನಲ್ಲಿ ಡಿಕೆಶಿ ಆಪ್ತ ಶಾಸಕರ ಎಕ್ಸ್ಕ್ಲೂಸಿವ್ ಮಾತು. ರಾಜ್ಯ ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಏನು ಸಾಕಷ್ಟು ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಕಳೆದ 3 ದಿನಗಳಿಂದ ದೆಹಲಿಗೆ ಏನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲ ಶಾಸಕರ ಒಂದು ತಂಡ ದೆಹಲಿಗೆ ಭೇಟಿ ಕೊಟ್ಟಿತ್ತು. ಅದರಲ್ಲಿ ಆನೇಕಲ್ ಶಾಸಕರಾಗಿರ್ತಕ್ಕಂಥ 3 ಬಾರಿ ಶಾಸಕರಾಗಿ ಗೆದ್ದಿರುವಂತಹ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ದೆಹಲಿಯಿಂದ ಈಗ ವಾಪಸ್ ಆಗಿದ್ದಾರೆ. ಅವನ್ನೇ ನಾನು ಮಾತಾಡ್ತೇನೆ. ಸರ್, ಈಗ ದೆಹಲಿಯಲ್ಲಿ ನಿಮ್ಮ ಭೇಟಿ ಉದ್ದೇಶ ಏನಾಗಿತ್ತು? ಜೊತೆಗೆ ಡಿಕೆ ಶಿವಕುಮಾರ್ ಪರವಾಗಿ ಏನಾದರೂ ಒಂದು ಒಳ್ಳೆ ಖುಷಿಯಾದ ವಿಚಾರ ಬಂತ? ಕೇಳಿ, ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ನಾವು ಹೋಗಿದ್ದು
ನಾನು ಮಂತ್ರಿ ಆಗಬೇಕು, ನನಗೆ ಅವಕಾಶ ಮಾಡಿಕೊಡಿ, ನಾನು ಕೂಡ ಪಕ್ಷದಲ್ಲಿ ಸೀನಿಯರಿಟಿ ಇದ್ದೀನಿ, 2 ಸಾರಿ ಸೋತು 3 ಸಾರಿ ಕಂಟಿನ್ಯೂಷನ್ ಆಗಿ 13, 18, 23ರಲ್ಲಿ ನಾನು ಗೆದ್ದಿದ್ದೀನಿ, ನನಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮಾನ್ಯ ಖರ್ಗೆ ಸಾಹೇಬ್ರನ್ನ ಬೇರೆಯವ್ರನ್ನೆಲ್ಲ ಭೇಟಿ ಮಾಡಿ ನನ್ನ ಅಹವಾಲನ್ನು ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಆ ವೈಯಕ್ತಿಕವಾಗಿ ನನ್ನ ಒಂದು ಮಂತ್ರಿಗಿರಿ ಕೇಳಲಿಕ್ಕೆ ಹೋಗಿದ್ದೀನಿ. ಅದು ಬಿಟ್ಟರೆ ಬೇರೆ ನಮಗೇನು ಅದ್ರ ಬಗ್ಗೆ ಬೇರೆ ಮಾಹಿತಿಗಳು ನನಗಿಲ್ಲ. ಸರ್, ಈಗ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಯಾರನ್ನೆಲ್ಲ ಭೇಟಿ ಮಾಡಿದ್ರಿ, ಇದರಲ್ಲಿ ಈ ವಿಚಾರ ಏನಾದರೂ ಬಂತಾ? ಸಿಎಂ ಬದಲಾವಣೆ ಯಾವಾಗ ಆಗ್ಬೋದು? ಇಲ್ಲ, ನಮಗೆ CM ಬದಲಾವಣೆ ಅವೆಲ್ಲನೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ಗೆ ಸೇರಿರ್ತಕ್ಕಂಥದ್ದು. ನಮ್ಮ ಪಕ್ಷದ ಹೈಕಮಾಂಡು ಏನು ಮಾಡ್ತಾರೆ ಬಿಡ್ತಾರೆ ಅನ್ನುವಂಥದ್ದು ಅವ್ರು ಸೇರಿರ್ತಕ್ಕಂಥದ್ದು. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಮಾನ್ಯ ಖರ್ಗೆ ಸಾಹೇಬ್ನೆಲ್ಲ ಭೇಟಿ ಮಾಡಿ ನನ್ನ ಒಂದು ಅಹವಾಲನ್ನು ಹೇಳ್ಬಿಟ್ಟು ಬಂದಿದ್ದೀನಿ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು 136 ಜನ ಶಾಸಕರು ಗೆಲ್ಲಬೇಕಾದ್ರೆ DK ಶಿವಕುಮಾರ್ ಪ್ರಯತ್ನ ಸಾಕಷ್ಟಿದೆ ಅಂತಕ್ಕಂಥದ್ದು ಎಲ್ಲ ಶಾಸಕರು ಹೇಳುವಂಥ ಮಾತು. 100 ಅಲ್ಲ 200% ಅವರ ಒಂದು ಶ್ರಮ ಇದೆ. ಅವರು ರಾತ್ರಿ ಹಗಲು ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅದು ಪವರ್ ಶೇರಿಂಗು ಇನ್ನೊಂದು ಮತ್ತೊಂದು ತೀರ್ಮಾನ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಯಾವಾಗ ಆಗ್ಬೋದು ಸರ್? ಸಿಎಂ ಆಗ್ಬೇಕಾ ಬೇಡವಾ DK ಅವರು? ಅದು ನಮಗೆ ಗೊತ್ತಿಲ್ಲ. ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಪವರ್ ಶೇರಿಂಗ್ ವಿಚಾರ. ಈ ನಿಟ್ಟಿನಲ್ಲಿ ಏನು ದೆಹಲಿಗೆ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ DK ಶಿವಕುಮಾರ್ ಬಣ ಹೋಗಿದ್ದಾರೆ ಅಂತಕ್ಕಂಥ ಎನ್ನಲಾದಂತಹ ನೆಲಮಂಗ ಶಾಸಕರು ಕೂಡ ಈ ಒಂದು ತಂಡದಲ್ಲಿ ಹೋಗಿದ್ರು. ಈಗ ಅವರೇ ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ನೀವು ಕೂಡ ದೆಹಲಿಗೆ ಹೋಗಿದ್ರಿ, ಏನಕ್ಕೆ ಹೋಗಿದ್ರಿ? ಜೊತೆಗೆ ಪವರ್ ಶೇರಿಂಗ್ ಯಾವಾಗ ಆಗುತ್ತೆ ಸರ್? ನಾನು ಶಿವಣ್ಣ ಅವ್ರ ಜೊತೆ, ನಾನು MLC ರವಿ ಅವರು ಎಲ್ಲ ಒಟ್ಟಿಗೆ ಹೋಗಿ ಬಂದು ದೆಹಲಿಗೆ ಹೋಗಿ ಮಾನ್ಯ ನಮ್ಮ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ಕೊಂಡು ಬಂದ್ವಿ. ಪವರ್ ಶೇರಿಂಗು ಎಲ್ಲ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಯಾವಾಗ ಮಾಡ್ತಾರೆ, ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಪಕ್ಷದ ಹೈಕಮಾಂಡ್ನವರು, ರಾಹುಲ್ ಗಾಂಧಿ ಅವರವರು, ಮಾನ್ಯ ಖರ್ಗೆ ಸಾಹೇಬರು, ಉಳಿದಂಥ ಏನು ದೆಹಲಿ ಮಟ್ಟದ ನಾಯಕರು ಅದನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸರ್, ಯಾಕಂದರೆ ರಾಜ್ಯದಲ್ಲಿ 136 ಜನ ಶಾಸಕರು ಬರಬೇಕಂದ್ರೆ DK ಶಿವಕುಮಾರ್ ಕೂಡ ಸಾಕಷ್ಟು ಒಂದು ಹೋರಾಟ ಇದೆ, ಜೊತೆಗೆ ಪ್ರಯತ್ನ ಕೂಡ ಇದೆ. ಜೊತೆಗೆ 2.5 ವರ್ಷ ಪವರ್ ಶೇರಿಂಗ್ ವಿಚಾರ ಇದೆಲ್ಲ ಚರ್ಚೆಗಳಾಗ್ತಾ ಇದೆ. ಜೊತೆಗೆ ಅಲ್ಲಿ ಏನು ದೆಹಲಿಯಲ್ಲಿ ನೀವು ಹೋಗಿ ವರಿಷ್ಠನ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಇವೆಲ್ಲ ಏನಾದರೂ ಚರ್ಚೆ ಆಯಿತು? ನಾವು ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಶಾಸಕರು ಚರ್ಚೆ ಮಾಡಲಿಲ್ಲ. ಅವರವರು ಈಗ ನಮ್ಮ ಬಾಲಣ್ಣವರು ಅವರು ವಿನಂತಿಯನ್ನು ಮಾಡಿರ್ತಾರೆ. ಶಿವಣ್ಣವರು ಅವರೇನು ಸೀನಿಯಾರಿಟಿ ಐತೆ ಅದನ್ನು ಪಕ್ಷದಲ್ಲಿ ಏನು ಅವರಿಗೆ ಕೇಳಬೇಕು ಅದನ್ನು ಕೇಳಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಥರದ ಚರ್ಚೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾವುದೇ ಥರದ ಚರ್ಚೆ ನಡೀಲಿಲ್ಲ. ಈಗ DK ಶಿವಕುಮಾರ್ ಇವೆಲ್ಲ ಏನಾದರೂ ಚರ್ಚೆ ಆಯಿತು? ನಾವು ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಶಾಸಕರು ಚರ್ಚೆ ಮಾಡಲಿಲ್ಲ. ಅವರವರು ಈಗ ನಮ್ಮ ಬಾಲಣ್ಣವರು ಅವರು ವಿನಂತಿಯನ್ನು ಮಾಡಿರ್ತಾರೆ. ಶಿವಣ್ಣವರು ಅವರೇನು ಸೀನಿಯಾರಿಟಿ ಐತೆ ಅದನ್ನು ಪಕ್ಷದಲ್ಲಿ ಏನು ಅವರಿಗೆ ಕೇಳಬೇಕು ಅದನ್ನು ಕೇಳಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಥರದ ಚರ್ಚೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾವುದೇ ಥರದ ಚರ್ಚೆ ನಡೀಲಿಲ್ಲ. ಈಗ DK ಶಿವಕುಮಾರ್